ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಆಯ್ಕೆ. ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತಂದಿಲ್ಲ ಎಂದ ಡಿಕೆಶಿ. ಕಾಂಗ್ರೆಸ್ನ ಲೆಟರ್ ಹೆಡ್ ಸಂಸ್ಕೃತಿ ಸರಿಯಲ್ಲ ಅಂತ ಬಿಜೆಪಿ ಕಿಡಿ. ಆಡಳಿತ ಪಕ್ಷದ ಕೊನೆ ಸಾಲಲ್ಲಿ ಕುಳಿತ ಮಾಜಿ ಸಿಎಂ ಸಿದ್ದು. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಸ್ಪೀಕರ್ ಚುನಾವಣೆಯಲ್ಲಿ ಜಿಎಸ್ ಪಾಟೀಲ್ ನೂತನ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸ್ಪೀಕರ್ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ಅವರ ಹೆಸರನ್ನ ಸೂಚಿಸಿದ್ರು. ಈ ಸೂಚನೆಗೆ ಡಿಸಿಎಂ ಡಾಕ್ಟರ್ Hotel Management with AI. Join IIHM, International Institute of Hotel Management. ಜಿ ಪರಮೇಶ್ವರ್ ಅನುಮೋದನೆ ಕೊಟ್ಟರು. ಆದರೆ ಕಾಂಗ್ರೆಸ್ ಲೆಟರ್ ಹೆಡ್ ನಲ್ಲಿ ಸ್ಪೀಕರ್ ಹೆಸರು ಪ್ರಕಟ ಮಾಡಿದ್ದಾರೆ ಅಂತ ವಿಪಕ್ಷ ಸದಸ್ಯರು ಚುನಾವಣೆ ಬಹಿಷ್ಕರಿಸಿದ್ರು. ಚುನಾವಣೆ ಪ್ರಕ್ರಿಯೆ ಮುಗಿದ ಬಳಿಕ ಸಿಎಂ ಡಿಕೆ ಅಶೋಕ್ ಹದಿಯಾಗಿ ನಾಯಕರು ಸ್ಪೀಕರ್ ಆಸನಕ್ಕೆ ಜಿಎಸ್ ಪಾಟೀಲ್ ರನ್ನ ಕರೆದುಕೊಂಡು ಬಂದರು. ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಅಶೋಕ್ ನೂತನ ಸ್ಪೀಕರ್ಗೆ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಲೆಟರ್ ಹೆಡ್ ಬಗ್ಗೆ ಸ್ಪಷ್ಟನೆ ನೀಡಿದ ಸಿಎಂ ಡಿಕೆಶಿ, ನಮಗೆ ಇಂಥವರನ್ನ ಸ್ಪೀಕರ್ ಮಾಡಿ ಅಂತ ಪತ್ರ ಬರೆದಿದ್ದಾರೆ, ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತಂದಿಲ್ಲ ಅಂದ್ರು. ಲೆಟರ್ ಬರೆದ್ರು ಅಷ್ಟೇ. ಇದು ನೀನು ಕ್ಯಾಂಡಿಡೇಟ್ ಜಿಎಸ್ ಪಾಟೀಲ್ ಮಾಡಬೇಕು ಅಂತ ಹೇಳಿ ನಮ್ಮ ಹತ್ರ ಚರ್ಚೆ ಮಾಡಿ ಬರೆದಿರೋ ಹೊತ್ತು ನಿಮ್ಮ ಸ್ಥಾನಕ್ಕೆ ಆ ಸ್ಥಾನಕ್ಕೆ ನಮ್ಗೆ ಅಗೌರವ ಕೊಡಬೇಕು ಅನ್ನೋದು ನಮ್ಮ ಪಕ್ಷಕ್ಕೆ ಯಾವತ್ತೂ ಕೂಡ ನಮ್ಮ ಚಿಂತನೆ ಇಲ್ಲ. ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ ಲೆಟರ್ ಹೆಡ್ ನಲ್ಲಿ ಸ್ಪೀಕರ್ ಹೆಸರು ಬಂದಿರುವ ಸಂಸ್ಕೃತಿ ಸರಿಯಲ್ಲ ಅಂದ್ರು. ಕಾಂಗ್ರೆಸ್ ಲೆಟರ್ ಹೆಡ್ ಅಲ್ಲಿ ತಮ್ಮ ಹೆಸರು ಬಂದಿದೆ. ಕಾಂಗ್ರೆಸ್ ಲೆಟರ್ ಹೆಡ್ ಅಲ್ಲಿ ಬರಲಿ, ಡಿ ಕೆ ಶಿವಕುಮಾರ್ ಹೆಸರು ಬರಲಿ, ಉಳಿದವ್ರು ಯಾರು ಜಮೀರು ಯಾರದೇ ಬೇಕಾದ್ರೆ ಬಂದ್ಗಡ್ಲಿ, ಆದರೆ ತಮ್ಮ ಹೆಸರು ಕಾಂಗ್ರೆಸ್ ಲೆಟರಲ್ಲಿ ಬಂದಿದ್ದು ಒಂದು ಒಳ್ಳೆ ಸಂಸ್ಕೃತಿ ಅಲ್ಲ. ಕಲಾಪ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ಷಣಕ್ಕೆ ಸಾಕ್ಷಿಯಾಯಿತು. ಕಳೆದ ಅಧಿವೇಶನದಲ್ಲಿ ಸಿಎಂ ಆಗಿ ಮುಂದೆ ಕೂರ್ತಾ ಇದ್ದ ಸಿದ್ದರಾಮಯ್ಯ ನಿನ್ನೆ ಆಡಳಿತ ಪಕ್ಷದ ಕೊನೆಯ ಸಾಲಿನಲ್ಲಿ ಕುಳಿತುಕೊಂಡಿದ್ರು. ಕಲಾಪಕ್ಕೆ ಸಿದ್ದು ಬರ್ತಾ ಇದ್ದಂತೆ ಎಲ್ಲಾ ಶಾಸಕರು ಅವರ ಬಳಿ ಹೋಗಿ ಮಾತನಾಡಿಸಿದ್ರು.